ನಮಸ್ಕಾರ. ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ ಚವಾನ್. ಮೊದಲಿಗೆ ಮುಖ್ಯಾಂಶಗಳು. ಗುಡಿಬಂಡೆ ಅಗ್ನಿಶಾಮಕ ಠಾಣೆಗಿಲ್ಲ ಮೂಲಸೌಕರ್ಯ, ವಸತಿಗಳಿಗೆ ಕಾಂಪೌಂಡ್ ಸೋಲಾರ್ ಸೌಲಭ್ಯ ಸೇರಿ ಮೂಲಸೌಕರ್ಯಗಳೇ ಇಲ್ಲ. ತುರ್ತು ಸಂದರ್ಭದಲ್ಲಿ ರಕ್ಷಣೆ ಮಾಡುವವರಿಗೆ ಇಲ್ಲ ರಕ್ಷಣೆ. ಗಡದಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಪುಣ್ಯಕ್ಷೇತ್ರಕ್ಕೆ ದಾನಿಗಳ ಸೇವೆ ಅನನ್ಯ ಎಂದ ಬಾಗೇಪಲ್ಲಿ ತಹಶೀಲ್ದಾರ್ ಮನೀಷ ಮಹೇಶ್ ಪತ್ರಿ. ಸಮೂಹ ಶೌಚಾಲಯಗಳನ್ನು ಉದ್ಘಾಟಿಸಿದ ತಹಶೀಲ್ದಾರ್. ಚಿಂತಾಮಣಿಯಲ್ಲಿ ವೈದ್ಯಕೀಯ ಕಾಲೇಜಿಗೆ ಚಿಂತನೆ ನಡೆಸಲಾಗುತ್ತಿದೆ. ವೈದ್ಯಕೀಯ ಶಿಕ್ಷಣ ಸಚಿವರೊಂದಿಗೆ ಮಾತುಕತೆ. ಅಭಿವೃದ್ಧಿಯ ಪದದತ್ತ ಚಿಂತಾಮಣಿ ಕ್ಷೇತ್ರ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ವಿಶ್ವಾಸ. ವಾರ್ತೆಗಳ ವಿವರ. ಜೀವ ಮತ್ತು ಆಸ್ತಿ ರಕ್ಷಣೆಗೆ ಹಗಲು ರಾತ್ರಿ ಸೇವೆ ಸಲ್ಲಿಸುತ್ತಿರುವ ಅಗ್ನಿಶಾಮಕ ಸಿಬ್ಬಂದಿ ಮೂಲ ಸೌಲಭ್ಯಗಳಿಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಗುಡಿಬಂಡೆ ಅಗ್ನಿಶಾಮಕ ಠಾಣೆ 2016ರಲ್ಲಿ ಸ್ಥಾಪನೆಯಾಗಿದ್ದು, ಆಗಲೂ ಅಗತ್ಯ ಮೂಲ ಸೌಕರ್ಯಗಳು ಇಲ್ಲದಿರುವುದು ಸರ್ಕಾರದ ಆಡಳಿತ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ. ಗುಡಿಬಂಡೆ ಅಗ್ನಿಶಾಮಕ ಠಾಣೆ ಮೂಲ ಸೌಕರ್ಯಗಳಿಲ್ಲದೆ ಸೊರಗಿದೆ. ಅಗ್ನಿಶಾಮಕ ಠಾಣೆ ವಸತಿ ಗೃಹಗಳ ಮೇಲ್ಚಾವಣಿಯಲ್ಲಿ ಅಳವಡಿಸಿದ್ದ ಶೀಟ್ಗಳು ಸಂಪೂರ್ಣ ಹಾಳಾಗಿದ್ದು, ಮಳೆಗಾಲ ಆರಂಭವಾಗ್ತಿದ್ದಂತೆ ಮೇಲ್ಚಾವಣಿ ಮಧ್ಯಭಾಗದಿಂದ ನೀರು ಸೋರ್ತಿದೆ. ಇದರಿಂದ ವಸತಿ ಗೃಹಗಳ ಒಳಗೆ ಗೋಡೆಗಳು ನೆನೆದು ಹಾನಿಗೊಳಗಾಗಿವೆ. ವಿದ್ಯುತ್ ಸಂಪರ್ಕವು ಅಪಾಯ ತಂದೊಡ್ಡುವ ಸ್ಥಿತಿ ನಿರ್ಮಾಣವಾಗಿದೆ. ಅಗ್ನಿಶಾಮಕ ಠಾಣೆಯಲ್ಲಿ ಬೋರ್ವೆಲ್ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಕುಡಿಯುವ ನೀರು ಮತ್ತು ದೈನಂದಿನ ಬಳಕೆಗೆ ತೀವ್ರ ಸಮಸ್ಯೆ ಎದುರಾಗಿದೆ. ಪಟ್ಟಣ ಪಂಚಾಯಿತಿಯಿಂದ ಸರಿಯಾದ ಸಮಯಕ್ಕೆ ನೀರು ಬಿಡದ ಕಾರಣ ಸಿಬ್ಬಂದಿ ನೀರಿಗಾಗಿ ಪರದಾಡುವಂತಾಗಿದೆ. ಅಗ್ನಿಶಾಮಕ ವಾಹನಗಳಿಗೆ ನೀರು ತುಂಬಿಸಲು ಕೆರೆಗಳಲ್ಲಿ ನೀರು ತುಂಬಿಸಿಕೊಂಡು ವಾಹನಗಳನ್ನು ಸಿದ್ಧಪಡಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಇದು ಅಗ್ನಿ ಅವಘಡಗಳ ಸಂದರ್ಭದಲ್ಲಿ ವಿಳಂಬಕ್ಕೆ ಕಾರಣವಾಗುವ ಅಪಾಯ ಎದುರಾಗಿದೆ. ಠಾಣೆ ಸುತ್ತಮುತ್ತ ಕಾಂಪೌಂಡ್ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಬೇಸಿಗೆಯಲ್ಲಿ ಹಾವು, ಕಾಡು ಪ್ರಾಣಿಗಳು ವಸತಿ ಪ್ರದೇಶದೊಳಗೆ ನುಗ್ಗುವ ಭೀತಿ ಇದೆ. ಮಕ್ಕಳಿರುವ ಸಿಬ್ಬಂದಿ ಕುಟುಂಬಗಳು ಸದಾ ಆತಂಕದಲ್ಲಿ ಜೀವನ ನಡೆಸುವಂತಾಗಿದೆ. ಠಾಣೆಯಲ್ಲಿ ಅಳವಡಿಸಿದ್ದ ಸೌರ ಫಲಕಗಳು ಸಂಪೂರ್ಣ ಹಾಳಾಗಿದ್ದು, ಬಿಸಿ ನೀರಿನ ವ್ಯವಸ್ಥೆ ಇಲ್ಲವಾಗಿದೆ. ಶೌಚಾಲಯಗಳು ಸರಿಯಾದ ನಿರ್ವಹಣೆ ಇಲ್ಲದೆ ಸಂಪೂರ್ಣ ಹಾಳಾಗಿದ್ದು, ಸ್ವಚ್ಛತೆ ಮತ್ತು ಆರೋಗ್ಯದ ಸಮಸ್ಯೆ ಆತಂಕ ಕಾಡುತ್ತಿದೆ. ಅಗ್ನಿಶಾಮಕ ಸಿಬ್ಬಂದಿಗೆ ಅಗತ್ಯ ಮೂಲ ಸೌಕರ್ಯಗಳಿಲ್ಲದೆ ಕರ್ತವ್ಯ ನಿರ್ವಹಿಸಲಾಗುತ್ತಿದೆ. ಈ ಸಮಸ್ಯೆಗಳ ಕುರಿತು ಸಂಬಂಧಪಟ್ಟ ಮೇಲಾಧಿಕಾರಿಗಳು ಹಾಗೂ ಇಲಾಖೆಗಳಿಗೆ ಅಗ್ನಿಶಾಮಕ ಠಾಣೆ ಅಧಿಕಾರಿಗಳು ಹಲವು ಬಾರಿ ಲಿಖಿತ ಹಾಗೂ ಮೌಖಿಕವಾಗಿ ಮನವಿ ಸಲ್ಲಿಸಿದ್ರೂ ಉಪಯೋಗವಾಗಿಲ್ಲ. ಇದರಿಂದ ಸಿಬ್ಬಂದಿಯಲ್ಲಿ ಅಸಮಾಧಾನ ಕಾಡುತ್ತಿದೆ. ಕೂಡಲೇ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳು ಈ ಸಮಸ್ಯೆಗಳತ್ತ ಗಮನ ಹರಿಸಿ ಅಗ್ನಿಶಾಮಕ ಠಾಣೆಗೆ ಅಗತ್ಯ ಕೊಳವೆ ಬಾವಿ, ಕಾಂಪೌಂಡ್ ನಿರ್ಮಾಣ, ವಸತಿ ಗೃಹಗಳ ದುರಸ್ತಿ, ಶೌಚಾಲಯ ಪುನರ್ ನಿರ್ಮಾಣ, ಸೌರ ಫಲಕ ದುರಸ್ತಿಯಂತ ಸಾಮಾನ್ಯ ಸೌಲಭ್ಯಗಳನ್ನು ಕಲ್ಪಿಸಲು ಪ್ರಜ್ಞಾವಂತರು ಆಗ್ರಹಿಸಿದ್ದಾರೆ. ನಾನು ಲಕ್ಷ್ಮಣ ಅಂತೇಳಿ ಸಹಾಯಕ ಅಗ್ನಿಶಾಮಕ ಠಾಣೆ ಅಧಿಕಾರಿ ಗುಡಿಬಂಡೆ ತಾಲೂಕಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಸರ್, ಇವಾಗ ನಮ್ಗೆ ಮೂಲಭೂತ ಸವಲತ್ತುಗಳು ಏನಂದರೆ, ನಮಗೆ ಇಂಪಾರ್ಟೆಂಟ್ ಫಸ್ಟ್ ಆಫ್ ಆಲ್ ನೀರು, ಬೋರ್ವೆಲ್ ಇಲ್ಲ. ಸ್ಟೇಷನಲ್ಲಿ ಬೋರ್ವೆಲ್ ಇಲ್ಲ, ನೀರಿನ ಸಮಸ್ಯೆ. ಹಾಗಾಗಿ ಈಗ ಈ ಸದ್ಯ ಫೈರ್ ಕಾಲ್ ಸ್ಟಾರ್ಟ್ ಆಗ್ತಾ ಇದೆ. ಜನವರಿ ಫುಲ್ ಫೈರ್ ಕಾಲ್ಸ್ ಚಾಲು ಆಗ್ತಾವ್ರಿ. ನಮಗೆ ನೀರಿನ ಸಮಸ್ಯೆ ಐತಿ. ನೀರಿನ ಸಮಸ್ಯೆ ಅದೊಂದು ನಮಗೆ ಸ್ಪಂದಿಸ್ಬೇಕ್ರಿ. ಆಮೇಲೆ ನಮಗೆ ಕಾಂಪೌಂಡ್ ಇಲ್ರಿ. ಕಾಡು ಪ್ರಾಣಿಗಳೆಲ್ಲ ಸ್ವಲ್ಪ ಒಳಗಡೆ ಬರ್ತಾವೆ. ನೈಟಲ್ಲಿ ನಮ್ಮ ಹಾವು ಇಂಥವು ಕಾಡು ಪ್ರಾಣಿಗಳು ಭಾಳ ಬಂದಿರ್ತಾವ. ಆಮೇಲೆ ಸಿ ರಸ್ತೆ, ಸ್ಟೇಷನ್ ಮುಖ್ಯ ರೋಡ್ಗಳಿಂದ ನಮಗೆ ಕ್ವಾರ್ಟರ್ಸ್, ಆಫೀಸರ್ ಕ್ವಾರ್ಟರ್ಸ್ ಸಿ ರಸ್ತೆ. ಆಮೇಲೆ ಸ್ಟೇಷನಲ್ಲಿ ಸ್ವಲ್ಪ ಲೈಟಿಂಗ್, ನಮಗೆ ಹೊರಗಡೆ ಲೈಟಿಂಗ್ಸ್ ಇಲ್ಲ. ಸ್ವಲ್ಪ ನಮಗೆ ಕಾಂಪೌಂಡು, ಸಿ ರಸ್ತೆ, ಬೋರ್ವೆಲ್ದು, ನಮಗೆ ಸಿಬ್ಬಂದಿ ಕ್ವಾರ್ಟರ್ಸ್ಗಳು ಸ್ವಲ್ಪ ಸೋಲಾರು, ಆಮೇಲೆ ಸ್ವಲ್ಪ ಸಿಬ್ಬಂದಿ ಕ್ವಾರ್ಟರ್ಸ್ಗಳು ಸೋರ್ತಾ ಇದ್ದಾವೆ. ಸ್ವಲ್ಪ ಇವೆಲ್ಲ ಸ್ವಲ್ಪ ನಮಗೆ ಮಾಡಿಕೊಟ್ರೆ ಅನುಕೂಲ. 8/10/2016 ಫಾರಂ ಆಗಿದ್ದಾರೆ. ಅಲ್ಲಿ ಹಿಡಿದು ಇಲ್ಲಿ ತನ ಬೋರ್ವೆಲ್ ವ್ಯವಸ್ಥೆ ಇಲ್ಲ. ಪಟ್ಟಣ ಪಂಚಾಯತಿಯವರು ನೀರು ಬಿಡುವಂದ್ರೆ 3 ದಿನಕ್ಕೊಮ್ಮೆ 4 ದಿನಕ್ಕೊಮ್ಮೆ ನೀರು ಬಿಡ್ತಾರೆ. ನಮಗೆ ಸಿಬ್ಬಂದಿಯವರಿಗೆ ನಮಗೆ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಇಲ್ಲ. ಸ್ವಲ್ಪ ನೀವು ಆದಷ್ಟು ಸ್ವಲ್ಪ ನಮ್ಗೆ ಅನುಕೂಲ. ಮಹೇಶ್, ಗುಡಿಬಂಡೆ, ರಾಯಲ್ಸ್ ಕನ್ನಡ. ರೈಟ್ ಟು ಲಿವ್ ಎನ್ಜಿಒ ಸಂಸ್ಥೆ ಗಡಿದಂ ಪುಣ್ಯಕ್ಷೇತ್ರದಲ್ಲಿ ಸಮುದಾಯ ಶೌಚಾಲಯ ಸಂಕೀರ್ಣ ನಿರ್ಮಾಣ ಮಾಡುವ ಮೂಲಕ ಭಕ್ತರಿಗಾಗಿ ಸರ್ಕಾರದ ಜೊತೆ ಕೈಜೋಡಿಸಿರುವುದು ಅನನ್ಯ. ನಿಮ್ಮ ಸೇವೆ ಮತ್ತಷ್ಟು ವಿಸ್ತರಿಸಬೇಕು ಎಂದು ತಹಸೀಲ್ದಾರ್ ಮನೀಷ ಮಹೇಶ್ ಪತ್ರಿ ಹೇಳಿದರು.
ಬಾಗೇಪಲ್ಲಿ ಹೊರವಲಯದ ಶ್ರೀ ಕ್ಷೇತ್ರ ಗಡಿದಂ ದೇವಾಲಯ ಆವರಣದಲ್ಲಿ ದೇವಾಲಯಕ್ಕೆ ಆಗಮಿಸುವ ಭಕ್ತರಿಗಾಗಿ ದಾನಿಗಳ ಸಹಕಾರದಿಂದ ರೈಟ್ ಟು ಲಿವ್ ಫೌಂಡೇಶನ್ನಿಂದ ನಿರ್ಮಿಸಿರುವ ನೂತನ ಸಮುದಾಯ ಶೌಚಾಲಯ ಉದ್ಘಾಟನೆ ಮಾಡಿ ಮಾತನಾಡಿದ ತಹಸೀಲ್ದಾರ್ ಮನೀಷಾ ಮಹೇಲ್ಪತ್ರಿ, ಇತಿಹಾಸ ಪ್ರಸಿದ್ಧ ಪುಣ್ಯಕ್ಷೇತ್ರ ಗಡಿದಂ ದೇವಾಲಯಕ್ಕೆ ಆಗಮಿಸುವ ಭಕ್ತರ ಅನುಕೂಲಕ್ಕಾಗಿ ರೈಟ್ ಟು ಲಿವ್ NGO ಸಂಸ್ಥೆ ಮತ್ತು ದಾನಿಗಳಿಂದ ಉತ್ತಮ ಗುಣಮಟ್ಟದಿಂದ ನಿರ್ಮಾಣ ಮಾಡಿಕೊಟ್ಟಿರುವ ಈ ಒಂದು ಹೈಟೆಕ್ ಸಮುದಾಯ ಶೌಚಾಲಯ ಭಕ್ತರಿಗೆ ಉತ್ತಮವಾಗಿ ಸಹಕಾರಿಯಾಗಲಿದೆ. ಜೊತೆಗೆ ಸಮುದಾಯ ಶೌಚಾಲಯ ಎಂದರೆ ಇದು ಸ್ವಚ್ಛತೆ, ಆರೋಗ್ಯ ಮತ್ತು ಘನತೆಗಾಗಿ ಮಹತ್ವದ ಹೆಜ್ಜೆಯಾಗಿದೆ ಎಂದರು. ಅವರು ಅವರ ಹೆಡ್ ಆಫೀಸಿಗೆ ಮಾತಾಡಿ ಇಲ್ಲೂ ಕೂಡ ಅದನ್ನ ಒಂದು ಅರೇಂಜ್ಮೆಂಟ್ಸ್ ಮಾಡಿ ಇವತ್ತು ನಾವು ಈ ಕಮ್ಯುನಿಟಿ ಟಾಯ್ಲೆಟ್ಸ್ನ ಇಷ್ಟು ಚೆನ್ನಾಗಿ ಬಂದಿದೆ, ಕ್ವಾಲಿಟಿ ಕೂಡ ಇದೆ, ಕಾಂಪ್ರಮೈಸ್ ಎಲ್ಲೂ ಕ್ವಾಲಿಟಿ ಕಾಂಪ್ರಮೈಸ್ ಆಗಿಲ್ಲ, ಜೊತೆಗೆ ಅಷ್ಟೇ ಅನುಕೂಲ ಕೂಡ ಆಗೋ ಥರ ಅವರು ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಬ್ಬೊಬ್ರು ಡೋನರ್ಸ್ನ ನಾವು ನೆನಪಿಸ್ಕೊಳ್ಳೇಬೇಕಾಗುತ್ತೆ. ಈಗ ನಾವು ಉಮಾ ವೆಂಕಟಾಚಲಂ ಮೇಡಮ್ ಅವ್ರನ್ನ ನಾವು ನೆನಪಿಸ್ಕೊಳ್ಳೇಬೇಕಾಗತ್ತೆ. ಥ್ಯಾಂಕ್ ಯು ಮೇಡಮ್. ಯಾಕಂದರೆ ನೀವು ಅದು ಒಂದು ನಾವೇನು ಹೇಳ್ಬೋದು ಅಂತಂದರೆ ಅದು ಎಲ್ಲರಿಗೂ ಡೊನೇಷನ್ ಮಾಡಿ ಅದಾಗುತ್ತೆ ಅನ್ನೋಕ್ಕಾಗಲ್ಲ. ಬಟ್ ಇವತ್ತು ನೀವು ಡೊನೇಷನ್ ಮಾಡಿ ಇಲ್ಲಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಇದೊಂದು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದೀರಾ. ಗೌರ್ಮೆಂಟ್ ಜೊತೆ ನೀವು ಕೈ ಜೋಡಿಸಿ ಮಾಡಿಕೊಟ್ಟಿದ್ದೀರಾ. ಯಾಕಂದರೆ ಕೆಲವೊಂದೊಂದು ಸಲ ನಾವು ಗೌರ್ಮೆಂಟಲ್ಲಿ ನುಕ್ಸ್ ಆ್ಯಂಡ್ ಕಾರ್ನರ್ಸ್ ಹೋಗೋಕ್ಕಾಗಲ್ಲ. ಕೆಲವೊಂದೊಂದು ಸಲ ನಮ್ಮ ಹತ್ರನೂ ಕೆಲವೊಂದೊಂದು ಕೊರತೆಗಳಿರುತ್ತೆ. ಬಟ್ ನೀವು ಕೈ ಜೋಡಿಸಿ ಒಂದು NGO ಒಂದು ಔಟ್ಸೈಡರಿಂದ ನಮಗೆ ಗೌರ್ಮೆಂಟಿಗೆ ನೀವು ಕೈ ಜೋಡಿಸಿ ಮಾಡಿಕೊಟ್ಟಿದ್ದು ಐ ಆಮ್ ವೆರಿ ಮಚ್ ಗ್ರೇಟ್ಫುಲ್, ವೆರಿ ಮಚ್ ಥ್ಯಾಂಕ್ಫುಲ್ ಆಲ್ಸೋ ಟು ಯು. ಥ್ಯಾಂಕ್ ಯು ಮೇಡಮ್. ವರದಿ ಸುಬ್ಬು, ಭಾಗ್ಯನಗರ. ಚಿಂತಾಮಣಿ ನಗರದಲ್ಲಿ ವೈದ್ಯಕೀಯ ಕಾಲೇಜು ಮತ್ತು ನರ್ಸಿಂಗ್ ಕಾಲೇಜು ಸ್ಥಾಪಿಸಲು ಚಿಂತನೆ ನಡೆದಿದೆ. 15 ಎಕರೆ ಸ್ಥಳವನ್ನು ಕಾಯ್ದಿರಿಸಲಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಹೇಳಿದರು. ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಮುಂಭಾಗದಲ್ಲಿರುವ ಹರಿಶ್ಚಂದ್ರ ಘಾಟ್ ವಿದ್ಯುತ್ ಚಿತಾಗಾರವನ್ನು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಾಂತ್ರಿಕ ಉನ್ನತೀಕರಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್, ಸುಮಾರು 60 ಕೋಟಿ ವೆಚ್ಚದಲ್ಲಿ ಸಾರ್ವಜನಿಕ ಆಸ್ಪತ್ರೆ, ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಮತ್ತು ಕ್ರಿಟಿಕಲ್ ಕೇರ್ ಆಸ್ಪತ್ರೆಯನ್ನು ಕಾರ್ಪೊರೇಟ್ ಶೈಲಿಯನ್ನು ಆಧುನೀಕರಿಸಲಾಗುತ್ತಿದೆ ಎಂದರು. ಕೋಟ್ಯಾಂತರ ರೂಪಾಯಿಗಳ ವೆಚ್ಚದಲ್ಲಿ ಮೇಲ್ದರ್ಜೆಗೇರಿಸುವ ಆಸ್ಪತ್ರೆಗಳ ನಿರ್ವಹಣೆ ಮಾಡುವುದು ಬಹಳ ಮುಖ್ಯ. ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಪೆಷಲ್ ವಾರ್ಡ್ಗಳನ್ನು ತೆರೆಯಲಾಗುವುದು. ಸಾರ್ವಜನಿಕರಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗಬೇಕು. ಸರ್ಕಾರಿ ವ್ಯವಸ್ಥೆಯಲ್ಲಿ ಉತ್ತಮ ನಿರ್ವಹಣೆ ಕಷ್ಟಕರವಾಗಿದೆ. ನಿರ್ವಹಣೆ ಮಾಡದಿದ್ದರೆ ಎಲ್ಲವೂ ವ್ಯರ್ಥವಾಗ್ತದೆ, ಸಾರ್ವಜನಿಕರಿಗೂ ಉಪಯೋಗ ಆಗೋದಿಲ್ಲ ಅಂದರು. ಆಸ್ಪತ್ರೆಯ ಸಂಕೀರ್ಣವನ್ನು ಆಧುನಿಕ ರೀತಿಯಲ್ಲಿ ಉಳಿಸಬೇಕು ಎಂಬ ಉದ್ದೇಶದಿಂದ ವೈದ್ಯಕೀಯ ಕಾಲೇಜು ಸ್ಥಾಪಿಸಲು ಚಿಂತಿಸಿ ಪ್ರಯತ್ನ ನಡೆಸುತ್ತಿದ್ದೇನೆ. ವೈದ್ಯಕೀಯ ಕಾಲೇಜನ್ನು ಸ್ಥಾಪಿಸಿದರೆ ಬಳಕೆಗಾಗಿ ಸರ್ಕಾರಿ ಆಸ್ಪತ್ರೆ ನೀಡಲಾಗುವುದು. ಈಗಾಗಲೇ 2-3 ಸಂಸ್ಥೆಗಳಿಂದ ಮಾತುಕತೆ ನಡೆದಿದೆ. ಬೆಳಗಾವಿ ಅಧಿವೇಶನದ ಸಮಯದಲ್ಲಿ ವೈದ್ಯಕೀಯ ಸಚಿವರ ಜೊತೆಯಲ್ಲಿಯೂ ಚರ್ಚೆ ನಡೆಸಲಾಗಿದೆ. ಶೀಘ್ರದಲ್ಲೇ ಕಾಲೇಜು ಸ್ಥಾಪನೆಗೆ ಸಿದ್ಧತೆ ಪ್ರಾರಂಭವಾಗ್ತಿದೆ ಎಂದರು. ನಗರದ ಜನರ ನಿರೀಕ್ಷೆ ಮನಗಂಡು ನಗರದ NR ಬಡಾವಣೆ, ಗೀತಾ ಮಂದಿರ, ರಾಘವೇಂದ್ರ ಸ್ವಾಮಿ ಮಠವನ್ನು ಸ್ಥಾಪನೆ ಮಾಡಿದ್ರು. ಅಂಜನಿ ಬಡಾವಣೆಯಲ್ಲಿ ವೈಶ್ಯರ ಸ್ಮಶಾನಕ್ಕಾಗಿ 20 ಗುಂಟೆ ಜಾಗ ಇತ್ತು. ನಗರದ ಬೆಳವಣಿಗೆಯಾದ ಹಿನ್ನೆಲೆಯಲ್ಲಿ ಅದನ್ನು ಈಗಿನ ಸ್ಥಳಕ್ಕೆ ಸ್ಥಳಾಂತರಗೊಳಿಸಲಾಗಿತ್ತು. ಹಳೆಯ ಪದ್ಧತಿಯಲ್ಲಿ ಚಿತಾಗಾರ ಇದ್ದುದರಿಂದ ಸುತ್ತಮುತ್ತಲಿನವರಿಗೆ ತೊಂದರೆ ಆಗ್ತಿದೆ ಅಂತ ದೂರುಗಳು ಕೇಳಿ ಬರ್ತಿದ್ವು ಅಂತ ಅಂದ್ರು. ಕಂಡುಕೊಡ್ತಕ್ಕಂಥ ಒಂದು ಕ್ಷಣ ಈ ಒಂದು ಹರಿಶ್ಚಂದ್ರ ಘಾಟ್ನ ವಿದ್ಯುತ್ ಚಿತಾಗಾರದ ಭೂಮಿ ಪೂಜೆಯ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ನಗರಸಭೆಯ ಮಾಜಿ ನಾನು ನಿರಂತರವಾಗಿ ಏನೇ ಒಂದು ಕೆಲಸ ಮಾಡಿದ್ರೆ ನಾನು ಯಾವತ್ತೂ ಈ ಕ್ಷಣಕ್ಕೆ ಇವತ್ತಿಗೆ ನಾನು ಆಲೋಚನೆ ಮಾಡಲ್ಲ. ಬಹುಶಃ ಅದು ನಮ್ಮ ಕುಟುಂಬದಲ್ಲಿ ನಮ್ಮ ತಾತ ಅವರಿಂದ ಹಿಡಿದು ನಮ್ಮ ತಂದೆಯವರಿಂದ ಬಂದಿರತಕ್ಕಂಥ ಒಂದು ಆಲೋಚನಾ ಶಕ್ತಿ ಅದು. ಭವಿಷ್ಯತ್ತಿನ ಬಗ್ಗೆ ಯೋಚನೆ ಮಾಡಿ ಚಿಂತಾಮಣಿ ನಗರ, ಚಿಂತಾಮಣಿ ತಾಲೂಕು ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ದಿವಂಗತ MC ಆಂಜನೇಯ ರೆಡ್ಡಿ ಅವರು ಒಂದು ಭದ್ರವಾದಂಥ ಬುನಾದಿ ಎಲ್ಲ ಕ್ಷೇತ್ರಗಳಲ್ಲಿ ಶೈಕ್ಷಣಿಕ, ಸಾಮಾಜಿಕ ಮತ್ತು ಮೂಲಭೂತ ಸೌಲಭ್ಯ ಇವೆಲ್ಲ ವಿಚಾರದಲ್ಲಿ ಎಲ್ಲ ಜಾತಿ ಜನಾಂಗದ ಸಮುದಾಯಗಳನ್ನು ಒಟ್ಟಿಗೆ ಕರ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ಅವರ ದೂರದೃಷ್ಟಿ. ತಮಗೆ ಗೊತ್ತಿದೆ NR ಬಡಾವಣೆ ಯಾರು ನಿರ್ಮಾಣ ಮಾಡಿದ್ರು? ಅಲ್ಲಿ ಸಿವಿಕ್ ಕಮ್ಯುನಿಟಿ ಸೈಟ್
ಯಾವ್ಯಾವ ಜಾತಿ ವರ್ಗದವರಿಗೆ ಆ ಕಾಲದಲ್ಲೇ ಸೈಟನ್ನು ನಿಗದಿ ಮಾಡಿದ್ರು ಅಂತಕ್ಕಂಥದ್ದು ತಮಗೆಲ್ರಿಗೂ ಹಿರಿಯರಿಗೆಲ್ರಿಗೂ ಗೊತ್ತಿದೆ. ಗೀತಾ ಮಂದಿರ ಇರ್ಬೋದು, ಅಲ್ಲಿ ಮುಸಲ್ಮಾನರು. ಇದೀಗ ಸಣ್ಣ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರೆಯಲಿದೆ. ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತಪಡಿಸುತ್ತಿರುವ ಕ್ವಿಟ್ ಅಡಿಕ್ಷನ್ ಇದೊಂದು ಆಯುರ್ವೇದದ ಉತ್ಪನ್ನ. ಸಂಪೂರ್ಣವಾಗಿ ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ. 100% ಸುರಕ್ಷಿತ. ಅಡ್ಡ ಪರಿಣಾಮಗಳಿಲ್ಲ. ಒಂದೇ ಪ್ಯಾಕ್ ನಲ್ಲಿ 3 ಬಾಟಲ್ಗಳು. ಪ್ರತಿ ಬಾಟಲ್ ನಲ್ಲಿ 60 ಗ್ರಾಂ ಪೌಡರ್. ಧೂಮಪಾನ, ಮದ್ಯಪಾನ, ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ 10 ರಿಂದ 15 ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್. ಮನಿ ಬ್ಯಾಕ್ ಗ್ಯಾರಂಟಿ ವಿತಿನ್ 15 ಡೇಸ್. ವೀಕ್ಷಕರೇ, ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ 2,990 ರೂಪಾಯಿಗಳು. ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ 1,990 ರೂಪಾಯಿಗಳಲ್ಲಿ ಮಾತ್ರ. ಕ್ವಿಟ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ. ಕುಡಿತದ ಚಟದಿಂದ ಹೊರಬರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ಧೂಮಪಾನದಿಂದ ಮುಕ್ತರಾಗಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಹಿಂದೆ ಬಳಸಿ. ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ದೂರವಿರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಚಿಂತಾಮಣಿ ನಗರ ಹೊರಭಾಗದಲ್ಲಿ ಸುಮಾರು 600 ಎಕರೆ ಪ್ರದೇಶದಲ್ಲಿ ಚಿಂತಾಮಣಿ ಉಪನಗರ ನಿರ್ಮಾಣ ಮಾಡಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದರು. ಚಿಂತಾಮಣಿ ನಗರದ ನೆಕ್ಕುಂದಿಪೇಟೆ ಅಗ್ರಹಾರದ ಬಳಿಯ ಪಟ್ಟಾಳಮ್ಮ ದೇವಾಲಯ ವೃತ್ತದಲ್ಲಿ ನಗರಸಭಾ ನಿಧಿಯಿಂದ ಸ್ಥಾಪಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ಹೈಮಾಸ್ಟ್ ದೀಪ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ನಗರದ ನೆಕ್ಕುಂದಿ ಕೆರೆಯ ಅಭಿವೃದ್ಧಿಗೆ 75 ಕೋಟಿ ರೂಪಾಯಿ ಮಂಜೂರಾಗಿದ್ದು ಟೆಂಡರ್ ಪ್ರಕ್ರಿಯೆ ಹಂತದಲ್ಲಿದೆ. ಆದಷ್ಟು ಬೇಗ ಕಾಮಗಾರಿಗೆ ಚಾಲನೆ ನೀಡಲಾಗುವುದು. ಅವಿಭಜಿತ ಕೋಲಾರ ಜಿಲ್ಲೆಯಲ್ಲಿ ಚಿಂತಾಮಣಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರವಾಗಿದೆ. ಜನರ ಬೇಡಿಕೆ ಮತ್ತು ನಿರೀಕ್ಷೆಗಳು ಹೆಚ್ಚಾಗಿವೆ. ಹೀಗಾಗಿ ಎಲ್ಲರಿಗೂ ವಸತಿ ಮತ್ತಿತರ ಸೌಲಭ್ಯಗಳನ್ನು ಒದಗಿಸುವುದು ಕಷ್ಟವಾಗಿದೆ. ಹಾಗಾಗಿ ಉಪನಗರ ನಿರ್ಮಾಣದ ಯೋಜನೆ ರೂಪಿಸಲಾಗುತ್ತಿದೆ ಎಂದರು. ನೆಕ್ಕುಂದಿ ಕೆರೆಯ ಸುತ್ತಮುತ್ತಲಿನ ಪ್ರದೇಶ ಮುಂತಕದಿರೇನಹಳ್ಳಿ, ನಾಯನಹಳ್ಳಿ, ಮಿಟ್ಟೇನಹಳ್ಳಿ ಪ್ರದೇಶಗಳಲ್ಲಿ ಈಗಾಗಲೇ ಅಧಿಕಾರಿಗಳು ಸರ್ವೆ ನಡೆಸುತ್ತಿದ್ದಾರೆ. ಸುಮಾರು 500 ಎಕರೆ ಪ್ರದೇಶ ಲಭ್ಯವಾಗುತ್ತದೆ. ಮಧ್ಯದಲ್ಲಿ ಬರುವ ರೈತರ ಜಮೀನುಗಳಿಗೆ ಹೆಚ್ಚಿನ ಪರಿಹಾರ ಕೊಡಿಸಲಾಗುವುದು. ಸುಮಾರು 10,000 ನಿವೇಶನ ದೊರೆಯುವ ಅಂದಾಜಿದೆ. ಆಧುನಿಕ ಕಾಲಕ್ಕೆ ತಕ್ಕಂತೆ ಎಲ್ಲ ಸೌಲಭ್ಯಗಳುಳ್ಳ ಉಪನಗರವನ್ನು ನಿರ್ಮಾಣ ಮಾಡೋದಾಗಿ ಹೇಳಿದರು. ಅವಿಭಜಿತ ಕೋಲಾರ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಚಿಂತಾಮಣಿಯಲ್ಲಿ ಒಳಚರಂಡಿ ಯೋಜನೆಯನ್ನು ಅಂದಿನ ಶಾಸಕ ಚೌಡರೆಡ್ಡಿ ಮಂಜೂರು ಮಾಡಿಸಿದ್ರು. ನಗರದ ಹೊಸ ಬಡಾವಣೆಗಳಲ್ಲಿ ಹಾಗೂ ಹಾಳಾಗಿರುವ ಕೆಲ ಪ್ರದೇಶಗಳ ಹಳೆಯ ಒಳಚರಂಡಿ ವ್ಯವಸ್ಥೆ ಬದಲಿಸಲು 52 ಕೋಟಿ ರೂಪಾಯಿ ಮಂಜೂರಾಗಿದ್ದು ಕಾಮಗಾರಿ ಚಾಲನೆಯಲ್ಲಿದೆ. ನಗರೋತ್ಥಾನ ಯೋಜನೆಯಲ್ಲಿ ರಸ್ತೆಗಳ ಕಾಮಗಾರಿ ವ್ಯವಸ್ಥಿತವಾಗಿ ನಡೀತಾ ಇದೆ ಎಂದರು. ಇನ್ನು ಅಲ್ಪಸಂಖ್ಯಾತರು ಹೆಚ್ಚಾಗಿ ವಾಸಿಸುವ ಪ್ರದೇಶದಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಮೆಂಟ್ ರಸ್ತೆಗಳ ಕಾಮಗಾರಿ ಪ್ರಗತಿಯಲ್ಲಿದೆ. ಇನ್ನು 15 ಕೋಟಿ ಅವಶ್ಯಕತೆ ಇದ್ದು ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಚೊಕ್ಕರೆಡ್ಡಿಹಳ್ಳಿ ಸಮೀಪ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಸ್ಸಿಪಿ ಟ್ರೀಟ್ಮೆಂಟ್ ಪ್ಲಾಂಟ್ ಕಾಮಗಾರಿ ನಡೀತಾ ಇದೆ ಎಂದರು. ಬೆಂಗಳೂರು ರಸ್ತೆಯ ಎಂಜಿನಿಯರಿಂಗ್ ಕಟ್ಟಡ ನಿರ್ಮಾಣ ಪ್ರದೇಶದಲ್ಲಿ ಒಕ್ಕಲಿಗ ಸಂಘ, ಬಲಿಜಿಗ ಸಂಘ, ಯಾದವ ಸಂಘ, ವಿಶ್ವಕರ್ಮ ಸಂಘ, ಕನ್ನಡ ಸಂಘ, ಮುಸ್ಲಿಂ ಸಮುದಾಯ ಸೇರಿದಂತೆ ವಿವಿಧ ಜನಾಂಗ ಮತ್ತು ಸಂಸ್ಥೆಗಳ ಸಮುದಾಯ ಭವನಗಳ ನಿರ್ಮಾಣಕ್ಕಾಗಿ ಸ್ಥಳವನ್ನು ಮಂಜೂರು ಮಾಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ನಗರಸಭಾ ಪೌರಾಯುಕ್ತ ಜಿಎನ್ ಚಲಪತಿ ಹಾಜರಿದ್ದರು. ಮಾಲೂರು ತಾಲೂಕಿನ ಟೇಕಲ್ ಗ್ರಾಮದಲ್ಲಿ ಬಹು ವರ್ಷಗಳ ಬೇಡಿಕೆಯಾಗಿದ್ದ ಮೇಲ್ಸೇತುವೆ ನಿರ್ಮಾಣ ಕಾರ್ಯಪೂರ್ಣಗೊಂಡು ಉದ್ಘಾಟನೆಯಾಗಿದೆ. ಮೇಲ್ಸೇತುವೆ ನಿರ್ಮಾಣ, ರೈಲ್ವೆ ನಿಲ್ದಾಣಗಳಿಗೆ ಹೈಟೆಕ್ ಸ್ಪರ್ಶ ನೀಡುವ ಕಾರ್ಯದಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರ ಪಾತ್ರವನ್ನು ಮುಕ್ತ ಕಂಠದಿಂದ ನಾಯಕರು ಶ್ಲಾಘಿಸಿದ್ದಾರೆ. ಇದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಟೇಕಲ್ ರೈಲ್ವೆ ನಿಲ್ದಾಣದ ಸಮೀಪ ಇರೋ ರೈಲ್ವೆ ಮೇಲ್ಸೇತುವೆ. ಈ ಭಾಗದಲ್ಲಿ ಕಳೆದ 20 ವರ್ಷದ ಬೇಡಿಕೆಯಾಗಿ ಕನಸಾಗಿ ಉಳಿದಿದ್ದ ಮೇಲ್ಸೇತುವೆ ನಿರ್ಮಾಣ ಕಾರ್ಯ ಮೊನ್ನೆ ತಾನೇ ನನಸಾಗಿಸಿದ್ದು ಯಲವಗುಳಿ ಗ್ರಾಮದ ಎಸ್ ಮುನಿಸ್ವಾಮಿ. ಹೌದು, 2019ರಲ್ಲಿ ಎಸ್ ಮುನಿಸ್ವಾಮಿ ಅವರು ಕೋಲಾರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದರಾಗಿ ಆಯ್ಕೆಯಾದ ನಂತರ 23.5 ಕೋಟಿ ವೆಚ್ಚದಲ್ಲಿ ಆರಂಭವಾಗಿದ್ದ ಸೇತುವೆ ಕಾಮಗಾರಿ ಪೂರ್ಣಗೊಂಡಿದೆ. ಸೇತುವೆ ನಿರ್ಮಾಣಕ್ಕೆ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಉಂಟಾದ ತೊಡಕುಗಳು ಎದುರಾಗಿದ್ದಾಗಿಂದಲೂ ಅದನ್ನು ಬಗೆಹರಿಸಿದ್ರು. ಜೊತೆಗೆ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಆಗಾಗ್ಗೆ ಕಾಮಗಾರಿ ಪ್ರಗತಿಯನ್ನು ಪರಿಶೀಲನೆ ನಡೆಸ್ತಾ ಇದ್ರು. ದೇಶದಲ್ಲಿ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇದೀಗ ಮೇಲ್ಸೇತುವೆ ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತವಾಗಿದೆ.
ಸೇತುವೆಯನ್ನು ಕೇಂದ್ರ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಉದ್ಘಾಟನೆ ಮಾಡಿದ್ದು, ಕಾರ್ಯಕ್ರಮದಲ್ಲಿ ಮಾಲೂರು ಶಾಸಕ ಕೆ.ವೈ. ನಂಜೇಗೌಡ, ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ಹಾಜರಿದ್ದರು. ಕೇಂದ್ರ ಸಚಿವರು ತಮ್ಮ ಪ್ರವಾಸದಲ್ಲಿ ಗತಿಶಕ್ತಿ ಹಾಗೂ ಅಮೃತ್ ಭಾರತ್ ಯೋಜನೆಯಡಿ ನವೀಕರಣ ಮಾಡಿರುವ ರೈಲು ನಿಲ್ದಾಣಗಳನ್ನು ಲೋಕಾರ್ಪಣೆ ಮಾಡಿದ್ರು. ಉರಿಗಾಮ್ ಕೋರಮಂಡಲ್ ರೈಲ್ವೆ ನಿಲ್ದಾಣಕ್ಕೆ ಹೊಸ ಲುಕ್ ನೀಡಲಾಗಿದ್ದು, ಬಂಗಾರಪೇಟೆ ರೈಲ್ವೆ ಜಂಕ್ಷನ್ನಲ್ಲೂ ಹೊಸ ಟಿಕೆಟ್ ಕೌಂಟರ್ ಹಾಗೂ ಸೇತುವೆ ನಿರ್ಮಾಣ ಮಾಡಲಾಗಿದೆ. ಸುಮಾರು 30 ಕೋಟಿ ವೆಚ್ಚದಲ್ಲಿ ರೈಲ್ವೆ ನಿರ್ಮಾಣದ ಅಭಿವೃದ್ಧಿ, ಮೇಲ್ಸೇತುವೆ, ಪ್ಲಾಟ್ಫಾರ್ಮ್, ಎಸ್ಕಲೇಟರ್ ಹಾಗೂ ಶೌಚಾಲಯ ನಿರ್ಮಾಣ ಮಾಡಲಾಗಿದೆ. ಒಟ್ಟಾರೆ 2019 ರಿಂದ 2024ರವರೆಗೂ ಕೋಲಾರ ಲೋಕಸಭಾ ಕ್ಷೇತ್ರದ ರೈಲು ನಿಲ್ದಾಣಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ವಿಶೇಷವಾದ ಅನುದಾನ ನೀಡಿದ್ದು, ಅದರ ಸಲುವಾಗಿ ಟೇಕಲ್ ಮೇಲ್ಸೇತುವೆ, ಕೆಜಿಎಫ್ ತಾಲೂಕಿನ ರೈಲು ನಿಲ್ದಾಣಗಳ ಅಭಿವೃದ್ಧಿ, ಬಂಗಾರಪೇಟೆ ಜಂಕ್ಷನ್ಗೆ ಹೈಟೆಕ್ ಸ್ಪರ್ಶ ಹಾಗೂ ಹೊಸ ಟಿಕೆಟ್ ಕೌಂಟರ್, ಸೇತುವೆ ಕಾರ್ಯ ಸಾಕಾರವಾಗಿದೆ ಎನ್ನುವುದನ್ನು ಮರೆಯುವಂತಿಲ್ಲ. ಬೆಂಗಳೂರಿನ ನಿರ್ಮಾತ ಕೆಂಪೇಗೌಡರು ಆಗಿನ ಕಾಲದಲ್ಲಿ ಪೇಟೆಗಳನ್ನು ಕಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಗರದ ಪೇಟೆ ಎಂದು ಕರೆಯಲ್ಪಡುತ್ತಿತ್ತು. ಸುಮಾರು 8ನೇ ಶತಮಾನದಲ್ಲಿ ಸಮಾಜವನ್ನು ಗುರುತಿಸುತ್ತಿದ್ದರು ಎಂದು ಬೆಂಗಳೂರು ಅಯೋಧ್ಯೆ ನಗರ ಶಿವಾಚಾರ್ಯ ವೈಶ್ಯ ನಗರದ ಸಂಘದ ನಿರ್ದೇಶಕ ರಮೇಶ್ ಕುಮಾರ್ ಹೇಳಿದರು. ದೇವನಹಳ್ಳಿಯ ಶ್ರೀ ನಗರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಹಮ್ಮಿಕೊಂಡಿದ್ದ 2026ರ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ರಮೇಶ್ ಕುಮಾರ್ ಮಾತನಾಡಿ, ವಿಶೇಷ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಗಿದೆ. ಇಡೀ ಸಮಾಜದ ಮನೆ ಮನೆಗೂ ತಲುಪಿಸುವ ಕೆಲಸವನ್ನು ಮಾಡಲಾಗುತ್ತದೆ. ಸರ್ಕಾರ ಸಮಾಜವನ್ನು ಗುರುತಿಸುವ ಕೆಲಸ ಮಾಡಬೇಕು. 500 ವರ್ಷಗಳ ಹಿಂದೆಯೇ ಕೆಂಪೇಗೌಡರು ಸಮುದಾಯದ ಅಭಿವೃದ್ಧಿಗೆ ಪೇಟೆಗಳನ್ನು ನಿರ್ಮಾಣ ಮಾಡಿ ಅಭಿವೃದ್ಧಿಪಡಿಸಿದ್ರು. ಈಗಿನ ರಾಜ್ಯ ಸರ್ಕಾರ ಇದನ್ನು ಗಮನದಲ್ಲಿಟ್ಟುಕೊಂಡು ನಗರದ ಸಮುದಾಯವನ್ನು ಸಮಾಜದ ಮುಖ್ಯ ವಾಹಿನಿಗೆ ಬರುವಂತೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅಭಿವೃದ್ಧಿಪಡಿಸಬೇಕು ಅಂತ ಒತ್ತಾಯಿಸಿದರು. ಬೆಂಗಳೂರು ಅಯೋಧ್ಯೆ ನಗರ ಶಿವಾಚಾರ್ಯ ನಗರದ ಸಂಘದ ನಿರ್ದೇಶಕ ಪ್ರಸಾದ್, ದೇವನಹಳ್ಳಿ ನಗರದ ಸಂಘದ ಅಧ್ಯಕ್ಷ ಬಿ.ವಿ. ನಾಗರಾಜ್ ಹಾಜರಿದ್ದರು. ನಮ್ಮ ಮೂಲ ಸಂತತಿ ಬಂದು 8ನೇ ಶತಮಾನಕ್ಕೆ ಬರುತ್ತೆ. ನಮ್ಮದು ನಗರ್ತ ಸಂಘ ಬರುತ್ತೆ. ಇದಕ್ಕೆ ನಿದರ್ಶನ ಅಂತ ಈಗಾಗಲೇ ನಮ್ಮ ಕೆಂಪೇಗೌಡರು ಬೆಂಗಳೂರಿನಲ್ಲಿ ನಗರ್ತ ಪೇಟೆ ಅನ್ನೋದನ್ನ ಆ ಕಾಲಕ್ಕೆ ಸುಮಾರು 450-500 ವರ್ಷಗಳಿಂದನೇ ವರ್ತಕ ವೃತ್ತಿ ಆದ್ದರಿಂದ ನಗರ್ತ ಪೇಟೆ ಅಂತ ಗುರುತಿಸಿದರೆ, ನಮ್ಮ ಇತಿಹಾಸ ಬಂದು 8ನೇ ಶತಮಾನಕ್ಕೆ ಬರುತ್ತೆ. ಸಿರಿಯಾಡು ಅಂತ ಇದ್ದರು, ಅವರ ಒಂದು ಸಂತತಿ ನಾವು. ಆದರೆ ನಮ್ಮ ಈ ಒಂದು ನಗರ್ತ ಸಂತತಿಗೆ ಸರ್ಕಾರದಲ್ಲಿ ಮನ್ನಣೆ ಇದುವರೆಗೂ ಸಿಗಲಿಲ್ಲ. ನಗರತನ ಕಮ್ಯುನಿಟಿನೇ ಸೇರಿಸಿಲ್ಲ. ದಯವಿಟ್ಟು ನಾನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಹಾಗೂ ಸೆಂಟ್ರಲ್ ಮಂತ್ರಿಗಳಿಗೂ ಸಹ ಕಳಕಳಿಯ ಮನವಿ ಮಾಡ್ತೀನಿ, ನಮ್ಮ ಸಂಘನ ನಗರ್ತ ಸಂಘ ಅಂತ ಸೇರಿಸ್ಬೇಕಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಹೈದರ್ ಸಾಬ್, ದೇವನಹಳ್ಳಿ, ರಾಯಲ್ಸ್ ಕನ್ನಡ. ರೈತರ ದಿನಾಚರಣೆ ನಿಮಿತ್ತ ಕಲಬುರಗಿಯಲ್ಲಿ ರಾಜ್ಯ ಮಟ್ಟದ ರೈತ ಸಮಾವೇಶ ನಡೆಯಲಿದ್ದು, ಅತಿವೃಷ್ಟಿಯಿಂದ ಹಾನಿಗೊಳಗಾದ ಬೆಳೆಗಳಿಗೆ ಬೆಳೆ ಪರಿಹಾರ ಸಕಾಲದಲ್ಲಿ ಸಿಗುವಂತೆ ಒತ್ತಾಯಿಸಲು ರೈತರು ಪಯಣಿಸಲಿದ್ದಾರೆ. ಈ ರೈತರ ಹಬ್ಬದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕ ರೈತರು ಭಾಗವಹಿಸಲಿರುವುದಾಗಿ ತಾಲೂಕು ಅಧ್ಯಕ್ಷ ಶ್ರೀನಿವಾಸ ಹೇಳಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಶ್ರೀ ಕ್ಷೇತ್ರ ಗಡಿದಂ ನೀಲಲಕ್ಷ್ಮಿ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಕಲಬುರಗಿ ಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ರೈತ ಸಂಘದ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್, ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹಾಗೂ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ಆದೇಶದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆ ಘಟಕದಿಂದ 100 ರೈತ ಮುಖಂಡರು ಕಲಬುರಗಿ ಜಿಲ್ಲೆಯಲ್ಲಿ ಡಿಸೆಂಬರ್ 23ರಂದು ನಡೆಯುವ ರಾಜ್ಯ ಮಟ್ಟದ ರೈತ ಸಮಾವೇಶ ಮತ್ತು ರೈತರ ಹಬ್ಬದಲ್ಲಿ ಭಾಗವಹಿಸಲು ಬಸ್ ಮೂಲಕ ತೆರಳುತ್ತಿದ್ದೇವೆ ಎಂದರು. ಸಂಘದ ದಿನಾಚರಣೆಯನ್ನು ನಾವು ಗುಲ್ಬರ್ಗಾದಲ್ಲಿ ಹಮ್ಮಿಕೊಂಡಿರುತ್ತೇವೆ. ಆದ ಕಾರಣ ನಮ್ಮ ಅಧ್ಯಕ್ಷರ ಕೋರಿಕೆ ಮೇರೆಗೆ, ಶಾಂತಕುಮಾರ್ ಅವರ ಕೋರಿಕೆ ಮೇರೆಗೆ ನಮ್ಮ ಚಿಕ್ಕಬಳ್ಳಾಪುರ ವತಿಯಿಂದ, ಜಿಲ್ಲಾ ವತಿಯಿಂದ 6 ತಾಲೂಕುಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ವತಿಯಿಂದ ನಾವು ಗುಲ್ಬರ್ಗ ಹೋಗ್ತಾ ಇದ್ದೀವಿ. ಇದು ದೇವರು ಒಳ್ಳೆಯದು ಮಾಡಲಿ ನಮಗೆ ಅಂತೇಳಿ ನಮ್ಮ ಸಂಘಕ್ಕೆ ಒಳ್ಳೆಯದು ಮಾಡಿ ರೈತರ ದಿನಾಚರಣೆ ಹಮ್ಮಿಕೊಂಡಿದ್ದೀವಿ. ಅದು 23ನೇ ತಾರೀಕು, ನಾವು 23ನೇ ತಾರೀಕು ಗುಲ್ಬರ್ಗಕ್ಕೆ ಸೇರಬೇಕಾಗಿದೆ. ಇವತ್ತು ಇಲ್ಲಿಂದ ನಾವು ಈಗ ಪ್ರಯಾಣ ನಡೆಸ್ತಾ ಇದ್ದೀವಿ. ಜೊತೆಗೆ ನಾವು ಅಲ್ಲಿ ರೀಚ್ ಆಗಿ ನಾವು ಆ ಸಭೆಯಲ್ಲೇ ಪಾಲ್ಗೊಳ್ತೀವಿ ಎಂದು ನಾನು ಹೇಳ್ತೇನೆ. ಸುಬ್ಬು, ಭಾಗ್ಯನಗರ, ರಾಯಲ್ಸ್ ಕನ್ನಡ.
ದೇವಸ್ಥಾನಗಳನ್ನು ಕೇವಲ ಪೂಜೆ ತಾಣಗಳಾಗಿ ಮಾಡುವ ಬದಲಿಗೆ ನಮ್ಮ ಕಲೆಯನ್ನು ಪ್ರದರ್ಶನ ಮಾಡುವ ಸ್ಥಳ ಆಗಿ ಪರಿವರ್ತನೆ ಮಾಡಬೇಕು. ಆಗ ಮಾತ್ರ ಮಕ್ಕಳಲ್ಲಿ ಸಂಸ್ಕೃತಿ, ಸಂಸ್ಕಾರ, ಧಾರ್ಮಿಕ ಭಾವನೆ ಬೆಳೆಯುತ್ತದೆ ಎಂದು ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರ ನಿರ್ಮಲಾ ನಂದನಾಥ ಸ್ವಾಮೀಜಿ ಹೇಳಿದರು. ಸಂಜೆ ಹೊತ್ತು ಎಲ್ಲ ಕೆಲಸಗಳನ್ನ ಬಿಟ್ಟ ನಂತರದಲ್ಲಿ ಬಂದು ಇಲ್ಲಿ ಕುಳಿತುಕೊಂಡು ಭಜನೆ ಮತ್ತು ಸತ್ಸಂಗಗಳಲ್ಲಿ ಭಾಗಿಯಾಗ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಶಿಡ್ಲಘಟ್ಟ ನಗರದ ಕೋಟೆ ವೃತ್ತದಲ್ಲಿರುವ ಶ್ರೀ ಸೋಮೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ಮಂಡಲ ಪೂಜಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ನಿರ್ಮಲಾನಂದನಾಥ ಸ್ವಾಮೀಜಿ, ಹಿಂದಿನ ಕಾಲದಲ್ಲಿ ದೇವಸ್ಥಾನಗಳನ್ನು ಸಂಗೀತ, ನರ್ತನೆ, ಸಾಂಸ್ಕೃತಿಕ ಭಜನಾ ಕೇಂದ್ರಗಳಾಗಿ ಇರ್ತಿದ್ವು. ಅದನ್ನು ಪುನರಾವರ್ತಿತ ಮಾಡಬೇಕಾಗಿದೆ. ದೇವಸ್ಥಾನಗಳನ್ನು ಕೇವಲ ಪೂಜಾ ಸ್ಥಾನಗಳಾಗಿ ಪರಿವರ್ತನೆ ಮಾಡದೆ ಇಲ್ಲಿ ನಮ್ಮ ಕಲೆಯನ್ನು ಸಂರಕ್ಷಣೆ ಮಾಡುವ ತಾಣವೂ ಸಹ ಮಾಡಬೇಕಿದೆ ಅಂದರು. ದೇಶದ ಶಕ್ತಿ ಜ್ಞಾನ. ಆ ಜ್ಞಾನವನ್ನು ಪಡೆಯೋದು ಶ್ರದ್ಧೆಯಿಂದ. ಶ್ರದ್ಧೆಯ ತಾಣ ದೇವಸ್ಥಾನ. ಹೀಗಾಗಿ ನಮ್ಮ ಧಾರ್ಮಿಕ ಕೇಂದ್ರಗಳನ್ನು ಉಳಿಸಿ ಬೆಳೆಸುವ ಜೊತೆಗೆ ಅಭಿವೃದ್ಧಿಗೊಳಿಸಬೇಕಾಗಿದೆ. ಧಾರ್ಮಿಕ ಸೇವಾ ಮನೋಭಾವ ಬೆಳೆಸಿಕೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂದರು. ಶಿಡ್ಲಘಟ್ಟ ನಗರದ ಅವರದ್ದೇ ಭಾಗದಲ್ಲಿ ಮುಜರಾಯಿ ಇಲಾಖೆಯಿಂದ ದೇವಸ್ಥಾನವನ್ನು ಅತ್ಯುತ್ತಮವಾಗಿ ನಿರ್ಮಿಸಲಾಗಿದೆ. ಇಲ್ಲಿ ನಿತ್ಯ ಧಾರ್ಮಿಕ ಸೇವಾ ಕಾರ್ಯಗಳು ನಡೀಬೇಕು ಅಂದರು. ಸಂಜೆ ಹೊತ್ತು ಎಲ್ಲ ಕೆಲಸಗಳನ್ನ ಬಿಟ್ಟ ನಂತರದಲ್ಲಿ ಬಂದು ಇಲ್ಲಿ ಕುಳಿತುಕೊಂಡು ಭಜನೆ ಮತ್ತು ಸತ್ಸಂಗಗಳಲ್ಲಿ ಭಾಗಿಯಾಗ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಕೊನೆ ಪಕ್ಷ ವಾರಕ್ಕೊಂದು ಸಲ ಇಲ್ಲಿ ಪ್ರವಚನಗಳ ಕಾರ್ಯಕ್ರಮವನ್ನ ನೀವು ಆಯೋಜಿಸಬೇಕು. ಹಿಂದೆ ಹೇಳ್ತಿದ್ರಲ್ಲ, ವಾರೋತ್ಸವ, ಪಕ್ಷೋತ್ಸವ, ಮಾಸೋತ್ಸವ, ಸಂವತ್ಸರೋತ್ಸವ ಮಾಡ್ತಿದ್ರಲ್ಲ. ಏನಂದ್ರೆ ವಾರಕ್ಕೊಂದ್ಸಲ ಮೆರವಣಿಗೆ, 15 ದಿನಕ್ಕೊಂದ್ಸಲ ಪಕ್ಷದ ಮೆರವಣಿಗೆ, ಮಾಸದ ಮೆರವಣಿಗೆ. ನಾವು ಚಿಕ್ಕ ಹುಡುಗರಾಗಿದ್ದಾಗ ಓದ್ಲಿಕ್ಕೆ ಎಲ್ಲೇ ಹೋಗಿದ್ರು ಕೂಡ ಹಳ್ಳಿಗಳಿಗೆ ಓಡಿ ಬರ್ತಿದ್ವಿ. ಯಾಕೆ? ಏನಾಗಿದೆ? ಕರೆಕ್ಟಾಗಿ ಕಾಂಪೌಂಡ್ ಅಡ್ಡ ಬಂದ್ಬಿಟ್ಟಿದೆ. ಈಗ ಡಿಟೂರ್ ಮಾಡ್ಕೋಬೇಕು. ಈ ಕಾರಣಕ್ಕೋಸ್ಕರ ಇಷ್ಟು ವರ್ಷ ಅಳೆಯದು ಅಂತ ತಿಳ್ಕೊಂಡು ನೀವು ನೆಗ್ಲೆಕ್ಟ್ ಮಾಡಿದರೇನೆ ನಮ್ಮ ಸರ್ಕಾರದ ಪರವಾಗಿ ಭಕ್ತರೆಲ್ಲರೂ ಮುಜರಾಯಿ ಪರವಾಗಿ ನಿಂತ್ಕೊಂಡು ತುಂಬಾ ಚೆನ್ನಾಗಿ ವ್ಯವಸ್ಥೆಯನ್ನ ಮಾಡಿದ್ರಿ. ತುಂಬಾ ಚೆನ್ನಾಗಿ ದೇವಸ್ಥಾನ ಬಂದಿದೆ. ದೇವಸ್ಥಾನದ ಕಾರ್ಯಗಳು ತುಂಬಾ ಚೆನ್ನಾಗಿ ಆಗ್ಲಿ. ಈಗ ನಮ್ಮ ಹೋಮವನ್ನು ಮಾಡ್ತಕ್ಕಂಥ ಆಗಮಿಕರು ಬಂದಿದ್ದಾರೆ. ಅವರೆಲ್ಲರೂ ಕೂಡ ಪೂಜೆಯನ್ನ ಚೆನ್ನಾಗಿ ಮಾಡ್ತಾರೆ. ಕೂತ್ಕೊಂಡು ಶ್ರದ್ಧೆಯಿಂದ ನೋಡ್ಕೊಳ್ಳಿ. ಹೋಮ ಮಾಡೋದ್ರಿಗೂ ಕೂಡ ಸರಿಯಾದ ರೀತಿ ಮಂತ್ರ ಹೇಳೋ ರೀತಿ ಹೇಳಿ ಮಾಡಿದ್ರೆ ಶಕ್ತಿ ಉಂಟು. ಅದನ್ನ ತೆಗೊಳ್ಳಿಕ್ಕೆ ಹೋಗ್ಬೇಡಿ. ಅರ್ಥ ಆಗುತ್ತಲ್ಲ? ಮಂತ್ರಗಳನ್ನ ಹೇಳುವ ರೀತಿಯಲ್ಲಿ ಹೇಳಿ ಹೋಮವನ್ನ ಮಾಡಿದ್ರೆ, ಹೇಳುವ ರೀತಿಯಲ್ಲಿ ನೀವು ಮಂತ್ರವನ್ನು ಜಪಿಸಿದ್ದೆ ಆದ್ರೆ ಅದಕ್ಕೊಂದು ಶಕ್ತಿ ಇದ್ದೇ ಇದೆ. ಮಂತ್ರ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ, ಸೂತ್ರಗಳು ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಹೆಚ್ಚು ಕಡಿಮೆ ಆಗ್ತದೆ. ಎಫ್ ಪಾಷಾ, ಶಿಡ್ಲಘಟ್ಟ, ರಾಯಲ್ಸ್ ಕನ್ನಡ. ಶಿಡ್ಲಘಟ್ಟ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷರಾಗಿ ಎ ಶಶಿಕುಮಾರ್ ಆಯ್ಕೆಯಾಗಿದ್ದಾರೆ. ಶಿಡ್ಲಘಟ್ಟದ ಪತ್ರಕರ್ತರ ಭವನದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣಾಧಿಕಾರಿ ಸೋಸು ನಾಗೇಂದ್ರ, ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯೆ ಕೆಪಿ ನವಮೋಹನ್ ದೇವರಾಜ್ ನೇತೃತ್ವದಲ್ಲಿ ಭಾನುವಾರ ಪತ್ರಕರ್ತರ ಸಂಘದ ಅಧ್ಯಕ್ಷರ ಆಯ್ಕೆ ಸಂಬಂಧ ಚುನಾವಣೆ ನಡೆಯಿತು. ಶಿಡ್ಲಘಟ್ಟ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘದ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷರಾಗಿ ಎ ಶಶಿಕುಮಾರ್ ಆಯ್ಕೆಯಾಗಿದ್ದಾರೆ. ಶಿಡ್ಲಘಟ್ಟದ ಪತ್ರಕರ್ತರ ಭವನದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣಾಧಿಕಾರಿ ಸೋಸು ನಾಗೇಂದ್ರ, ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯ ಕೆಪಿ ನವಮೋಹನ್ ದೇವರಾಜ್ ನೇತೃತ್ವದಲ್ಲಿ ಭಾನುವಾರ ಪತ್ರಕರ್ತರ ಸಂಘದ ಅಧ್ಯಕ್ಷರ ಆಯ್ಕೆ ಸಂಬಂಧ ಚುನಾವಣೆ ನಡೆಯಿತು. ಚುನಾವಣೆಯಲ್ಲಿ ಎ ಶಶಿಕುಮಾರ್ 10 ಮತ, ಎನ್ಇ ಜಗದೀಶ್ ಬಾಬು 7 ಮತ ಪಡೆದರು. ಉಪಾಧ್ಯಕ್ಷರಾಗಿ ಎನ್ಇ ಜಗದೀಶ್ ಬಾಬು, ಪ್ರಧಾನ ಕಾರ್ಯದರ್ಶಿಯಾಗಿ ಎಸ್ ಮಂಜುನಾಥ್, ಕಾರ್ಯದರ್ಶಿ ಬಿವಿ ಲೋಕೇಶ್, ಖಜಾಂಚಿ ವೆಂಕಟೇಶ್, ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಸಿಇ ಕರಗಪ್ಪ, ಇ ನರಸಿಂಹಗೌಡ, ಎನ್ ನಾರಾಯಣಸ್ವಾಮಿ, ಎನ್ ಮಹೇಶ್, ಎನ್ ವಿ ಶಿವಕುಮಾರ್, ಆರ್ ರಾಜೇಶ್ ಅವಿರೋಧವಾಗಿ ಆಯ್ಕೆಯಾದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ರವಿಕುಮಾರ್, ಪ್ರಧಾನ ಕಾರ್ಯದರ್ಶಿ ಕಾಗತಿ ನಾಗರಾಜಪ್ಪ, ಉಪಾಧ್ಯಕ್ಷ ಮುಬಾಶಿರ್ ಅಹಮದ್, ಜಿಲ್ಲಾ ಕಾರ್ಯದರ್ಶಿ ಡಿಜಿ ಮಲ್ಲಿಕಾರ್ಜುನ, ಕಾರ್ಯಕಾರಿ ಸಮಿತಿ ಸದಸ್ಯ ಛಾಯಾ ರಮೇಶ್, ಕೆವಿ ಮುನೇಗೌಡ, ತಮೀಂ ಪಾಷಾ ಹಾಜರಿದ್ದರು. ಸಮಾಜದಲ್ಲಿರುವ ಸರ್ವರ ಶ್ರೇಯಸ್ಸನ್ನು ಬಯಸಬೇಕು. ಧಾರ್ಮಿಕ ಸೇವಾ ಕಾರ್ಯಗಳ ಮೂಲಕ ಜೀವನವನ್ನು ಪಾವನ ಮಾಡಿಕೊಳ್ಳಬೇಕೆಂದು ತಹಶೀಲ್ದಾರ್ ಗಗನ್ ಸಿಎಂ ಹೇಳಿದರು.
ಶಿಡ್ಲಘಟ್ಟ ತಾಲೂಕಿನ ಸೊನ್ನೇನಹಳ್ಳಿ ಗ್ರಾಮದಲ್ಲಿ ಶ್ರೀ ಸೀತಾರಾಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಸಮಾಜ ಸೇವಕ ಮೂರ್ತಿಗೌಡ ಅವರ ಮೂಲಕ ಓಂ ಶಕ್ತಿ ಪ್ರವಾಸವನ್ನ ಕೈಗೊಂಡ ಭಕ್ತಾದಿಗಳಿಗೆ ಶುಭ ಹಾರೈಸಿ ಬಸ್ಸುಗಳಿಗೆ ಚಾಲನೆ ನೀಡಿ ಮಾತನಾಡಿದ ತಹಶೀಲ್ದಾರ್ ಗಗನ ಸಿಂಧು, ತಾಯಿ ಓಂ ಶಕ್ತಿ ಸರ್ವರಿಗೂ ಒಳ್ಳೆಯದು ಮಾಡಲಿ, ಹಾಗೆಯೇ ಭಕ್ತಾದಿಗಳು ದೇವಿಯ ದರ್ಶನ ಮಾಡಿ ಶಿಡ್ಲಘಟ್ಟ ತಾಲೂಕಿನ ಎಲ್ಲ ವರ್ಗದವರಿಗೆ ಸುಖ ಶಾಂತಿ ನೆಮ್ಮದಿ ಪ್ರಾಪ್ತಿವಾಗಲಿ ಎಂದು ರೈತರು ಸಹ ಸಮೃದ್ಧಿಯಿಂದ ಜೀವನ ನಡೆಸುವಂತಾಗಲಿ ಎಂದು ಪ್ರಾರ್ಥನೆ ಮಾಡಿ ಎಂದು ಮನವಿ ಮಾಡಿ ತಮ್ಮ ಪ್ರವಾಸ ಸುಖಕರವಾಗಿರಲಿ ಎಂದು ಹಾರೈಸಿದರು. ಓಂ ಶಕ್ತಿ ತಾಯಿಯ ಕೃಪೆ ಎಲ್ಲ ಶಿಡ್ಲಘಟ್ಟ ತಾಲೂಕು ಸಮಸ್ತ ಜನರ ಮೇಲೆ ಇರಲಿ. ಇವತ್ತು ನಮ್ಮ ಮಹಿಳೆಯರು ಹೋಗ್ತಿದ್ದಾರೆ ಓಂ ಶಕ್ತಿ ತಾಯಿ ದರ್ಶನ ಪಡ್ಕೊಬರೋದಕ್ಕೆ. ಅವ್ರ ದರ್ಶನ ಚೆನ್ನಾಗಾಗಿ ಒಳ್ಳೆ ದರ್ಶನ ಪಡ್ಕೊಂಡ್ಬಂದು ನಮ್ಮ ಎಲ್ಲರಿಗೂ ಬೇಡ್ಕೊಂಡು ಎಲ್ಲರಿಗೂ ಇಷ್ಟಕಾಮಿಗಳು ಏನೇನಿದೆ ಎಲ್ಲರಿಗೂ ಪೂರ್ಣಗೊಳ್ಳಿ ಅಂತ ಅವ್ರಿಗೆಲ್ಲರಿಗೂ ಶುಭಾಚರಣೆಯನ್ನು ಕೊಡ್ತೀನಿ. ಥ್ಯಾಂಕ್ ಯು. ಸಮಾಜ ಸೇವಕ ಮೂರ್ತಿಗೌಡ ಮಾತನಾಡಿ, ಗ್ರಾಮದಲ್ಲಿ ಅನೇಕ ವರ್ಷಗಳಿಂದ ಓಂ ಶಕ್ತಿ ಪ್ರವಾಸವನ್ನ ಭಕ್ತಾದಿಗಳು ಮಾಡುತ್ತಿದ್ದಾರೆ. ಈ ಬಾರಿಯೂ ಸಹ 2 ಬಸ್ಸುಗಳಲ್ಲಿ 106 ಭಕ್ತಾದಿಗಳು ಪ್ರವಾಸವನ್ನ ಕೈಗೊಂಡಿದ್ದಾರೆ. ಸಮಾಜದಲ್ಲಿರುವ ಎಲ್ಲರಿಗೂ ಆ ದೇವಿ ಒಳ್ಳೆಯದು ಮಾಡಲಿ ಎಂದು ಶುಭ ಹಾರೈಸಿದರು. ಎಂ ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ದೇವನಹಳ್ಳಿ ಎಂಬಿಎ ಕಾಲೇಜಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿನಿ ಹುಸ್ನಾ ರಾಜ್ಯ ಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ಚಿನ್ನದ ಪದಕ ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ದೇವನಹಳ್ಳಿ ಎಂವಿಎ ಕಾಲೇಜಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿನಿ ಹುಸ್ನಾ ರಾಜ್ಯ ಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ಚಿನ್ನದ ಪದಕ ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಡಿಸೆಂಬರ್ 20ರಂದು ಚಿಕ್ಕಮಗಳೂರು ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ರಾಜ್ಯಮಟ್ಟದ ಎಸ್ಜೆಐಟಿ ಕರಾಟೆ ಪಂದ್ಯಾವಳಿಯಲ್ಲಿ 19ರ ವಯೋಮಿತಿಯಲ್ಲಿ 56 ಕೆಜಿ ವಿಭಾಗದಲ್ಲಿ ಹುಸ್ನಾ ಸ್ಪರ್ಧಿಸಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರಮಟ್ಟದ ಕರಾಟೆ ಸ್ಪರ್ಧೆಗೆ ಆಯ್ಕೆಗೊಂಡು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ದೇವನಹಳ್ಳಿ ತಾಲೂಕಿನ ಕೀರ್ತಿ ಹೆಚ್ಚಿಸಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಡಿಬಂಡೆ ಅಗ್ನಿಶಾಮಕ ಠಾಣೆಗಿಲ್ಲ ಮೂಲಸೌಕರ್ಯ, ವಸತಿಗಳಿಗೆ ಕಾಂಪೌಂಡ್ ಸೋಲಾರ್ ಸೌಲಭ್ಯ ಸೇರಿ ಮೂಲಸೌಕರ್ಯಗಳೇ ಇಲ್ಲ. ತುರ್ತು ಸಂದರ್ಭದಲ್ಲಿ ರಕ್ಷಣೆ ಮಾಡುವವರಿಗೆ ಇಲ್ಲ ರಕ್ಷಣೆ. ಗಡದಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಪುಣ್ಯಕ್ಷೇತ್ರಕ್ಕೆ ದಾನಿಗಳ ಸೇವೆ ಅನನ್ಯ ಎಂದ ಬಾಗೇಪಲ್ಲಿ ತಹಶೀಲ್ದಾರ್ ಮನೀಷ ಮಹೇಶ್ ಪತ್ರಿ. ಸಮೂಹ ಶೌಚಾಲಯಗಳನ್ನು ಉದ್ಘಾಟಿಸಿದ ತಹಶೀಲ್ದಾರ್. ಚಿಂತಾಮಣಿಯಲ್ಲಿ ವೈದ್ಯಕೀಯ ಕಾಲೇಜಿಗೆ ಚಿಂತನೆ ನಡೆಸಲಾಗುತ್ತಿದೆ. ವೈದ್ಯಕೀಯ ಶಿಕ್ಷಣ ಸಚಿವರೊಂದಿಗೆ ಮಾತುಕತೆ. ಅಭಿವೃದ್ಧಿಯ ಪದದತ್ತ ಚಿಂತಾಮಣಿ ಕ್ಷೇತ್ರ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ವಿಶ್ವಾಸ. ವಾರ್ತೆಗಳು ಮುಕ್ತಾಯವಾಗಿದೆ. ನಮಸ್ಕಾರ. ಭರವಸೆಯ ಬೆಳಕು ರಾಯಲ್ಸ್ ಕನ್ನಡ ಟಿವಿ.